ಆಮೇಲೆ ದರ್ಶನ್ ಸರ್ನ ಮತ್ತೆ ನೆನಪಿಸ್ಕೊಂಡೆ. ಅವತ್ತು ಅವ್ರು ನನ್ನ ಬಗ್ಗೆ ಹೆಸರಿಡಿದು ನನ್ನ ಬಗ್ಗೆ ಅಷ್ಟು ನೀಟಾಗಿ ಹೇಳಿದಾಗ ಪ್ರೆಸ್ ಅವ್ರ ಮುಂದೆ ಎಲ್ಲ, ಅಣ್ಣವರಂತಹ ಒಬ್ಬರು ದೇವರು ನಮ್ಮ ಭೂಮಿ ಮೇಲೆ ಇರಲಿಲ್ಲ ಅಂದಿದ್ರೆ ನಾನು ದೇವ್ರನ್ನ ಆ್ಯಕ್ಟರ್ ಆಗ್ತಿರ್ಲಿಲ್ಲ. ಅವರಲ್ಲಿ ಬರೀ ನಟನೆ ನೋಡಿ ನಾನು ಆ್ಯಕ್ಟರ್ ಆಗಬೇಕು ಅಂತ ಅಂದ್ಕೊಂಡಿದ್ದಲ್ಲ ಸರ್. ಅವ್ರ ನಟನೆ ಬಗ್ಗೆ ಮಾತಾಡೋ ಶಕ್ತಿ, ಯೋಗ್ಯತೆ ಏನೂ ಇಲ್ಲ ನನ್ನಲ್ಲಿ. ಈಗ ಪ್ರದೀಪ್ ಈಶ್ವರ್ ಸರ್ ಎಷ್ಟೊಂದು ಮಾತಾಡ್ತಾರೆ ಅಂದರೆ ಈ ಸಿನಿಮಾ ಬಗ್ಗೆ, ಅಂದರೆ ಅವ್ರನ್ನ ಸಾಕಷ್ಟು ಸಾವಿರಾರು ಲಕ್ಷಾಂತರ ಜನ ಸ್ಟೂಡೆಂಟ್ಸ್ ಹೋಗ್ಬಿಟ್ಟಿದ್ದಾರೆ. ನನಗೆ ಕರೆದಿಲ್ವಲ್ಲ ಅಂತ ಬೇಜಾರಾಯಿತು ಸರ್. ಬಿಕಾಸ್ ಡಾನ್ಸಿಂಗ್ ಅಂದರೆ ಯು ಶುಡ್ ನೆವರ್ ಮಿಸ್ ಎ ಚಾನ್ಸ್ ಅಂತಾರಲ್ಲ ಹಂಗೆ. MIT ಕಾಲೇಜ್ ಇದೆಯಲ್ಲ ಸರ್, ಅಲ್ಲಿ ನಾನು ಪ್ರಮೋಷನ್ ಮಾಡೋಕ್ಕೆ ಹೋದಾಗ ಅಲ್ಲಿ ನನ್ನ ಕಾಲೇಜ್ ಪ್ರಿನ್ಸಿಪಲ್ ಸರ್ ಜಸ್ಟ್ ಪಾಸ್ ಅವರು, ಒಬ್ಬರು ಅರ್ಧ ಕೈ ಎತ್ತೋರು, ಒಬ್ಬರು ಹಿಂಗೆ ಎತ್ಬಿಟ್ಟು ಸುಮ್ಮನೆ ಬಿಡೋರು, ಯಾರು ಸ್ವಲ್ಪ ಮುಜುಗರ ಪಡೋರು. ಕರೆಕ್ಟಾಗಿ ಸ್ಟ್ರೈಟಾಗಿ ಕೈ ಎತ್ತಿದ್ದು ಪ್ರಿನ್ಸಿಪಲ್ಲು, ನಾನು ಜಸ್ಟ್ ಪಾಸ್ ಸ್ಟೂಡೆಂಟ್ ಅಂತ. ಮೇಲಾಗಿ ನಾವು ಕಲಾವಿದರಾಗಿ ನಾವು ಮಾಡಿದಂತಹ ಸಿನಿಮಾದ ಒಂದು ಕಂಟೆಂಟು, ಒಂದು ಸಾಂಗು, ಒಂದು ಫೈಟು ಸೋಷಿಯಲ್ ಮೀಡಿಯಾದಲ್ಲಾಗಲಿ ಅಥವಾ ಜನರ ಬಾಯಲ್ಲಿ ಬರುತ್ತೆ ಅಂತಂದಾಗ ಒಂದು ರೇಂಜಿನ ಸಕ್ಸಸ್ ರೇಷಿಯೋ ನಿಮ್ಗೆ ಕಾಣ್ತಾ ಹೋಗುತ್ತೆ. ಗುರು ನಾವು ಮುಂದೆ ಹೋಗ್ತಿದ್ದೀವಿ ಅಂತ. ಈ ಜಸ್ಟ್ ಪಾಸ್ ಸಿನಿಮಾದ ಕಂಟೆಂಟ್ ಆಚೆ ಬಿಟ್ಟ ನಂತರ ನಿಮಗೆಲ್ಲ ಹೇಗೆ ಫೀಲ್ ಆಗ್ತಿದೆ? ಸಿನಿಮಾದ ಕಲಾವಿದರಾಗೆಲ್ಲ ಗುರು ಸಿನಿಮಾ ಏನೋ ಒಂದು ರೇಂಜಿಗೆ ಹೋಗ್ತಾ ಇದೆ ಅಂತ ಆ ಪಾಯಿಂಟ್ ಆಫ್ ವ್ಯೂ. ಸರ್, ಈಗ ರೀಚ್ ಮಾಡಿಸೋದ್ರಲ್ಲಿ ತುಂಬ ಭಯ ಇರುತ್ತೆ ಸರ್. ಯಾಕಂದರೆ ಶೂಟಿಂಗೇ ಇಲ್ಲಿವರೆಗೂ ಒಂದು ಥರ ಪ್ರೊಸೆಸ್ ಆಗಿದ್ದರೆ, ಇದು ಪ್ರಮೋಷನ್ ಮಾಡೋದು ಅದಕ್ಕಿಂತ 10 ಪಟ್ಟಲ್ಲ 100 ಪಟ್ಟು ಕಷ್ಟಕರವಾದ ಕೆಲಸ ಇದು. ಯೂಶ್ವಲಿ ನಮಗೆ ಬೇರೆ ಸಿನಿಮಾ ಅಥವಾ ಬೇರೆ ಲ್ಯಾಂಗ್ವೇಜ್ದೆಲ್ಲ ನೋಡಿದಾಗ ಏನು ಸಖತ್ತಾಗಿದೆ ಕಾಂಟೆಂಟು, ಏನು ಹಿಂಗೆ ರೀಚ್ ಮಾಡಿಸ್ತಿದ್ದಾರೆ ಅಂತ ಅನಿಸ್ತಿರುತ್ತೆ. ಬಟ್ ನಮ್ಮ ಸಿನಿಮಾ ನಮಗೆ ಅದು ಫೀಲ್ ಆಗುತ್ತಲ್ಲ, ಒಂದು ವೈಬ್ಸ್ ಕ್ರಿಯೇಟ್ ಆಗುತ್ತಲ್ಲ. ಈಗ ನಮ್ಮ ಕಾರ್ತಿಕ್ ಫೋನ್ ಮಾಡಿದಾಗ, ಕಾರ್ತಿಕ್ ಅಂದರೆ ನಮ್ಮ ಪ್ರಜಾ TV, ಅಂದರೆ ಈಗ ಆಡಿಯನ್ಸ್ ಹೇಳ್ತಿದ್ದೀನಿ, ಈ ಬೇರೆ ಚಾನಲ್ ಅವರು ಅಥವಾ ಯಾರಾದರೂ ಕಾಲ್ ಮಾಡಿ ಹೇಳಿದಾಗ ನಮಗೆ ನಮ್ಮ ಸರ್ಕಲಲ್ಲಿ ಗೊತ್ತಾಗ್ತಿರುತ್ತೆ ಎಷ್ಟು ರೀಚ್ ಆಗಿದೆ ಅನ್ನೋದು. ಈಗ ನಾನು ಪ್ರಣತಿಯವ್ರ ಸ್ಟೇಟಸ್ ನೋಡಿದಾಗ ಜಸ್ಟ್ ಪಾಸ್ ಬಗ್ಗೆ ಇರುತ್ತೆ, ಅಥವಾ ನಿಮ್ಮ ಸ್ಟೇಟಸ್ ನೋಡಿದಾಗ ವಾಟ್ಸಪ್ ಸ್ಟೇಟಸ್ಸು ಜಸ್ಟ್ ಪಾಸ್ ಬಗ್ಗೆ ಹಾಕಿರುತ್ತೆ, ನಮ್ಮ ಸರ್ಕಲ್ ಇರುತ್ತೆ. ಬಟ್ ಯಾರೋ ನಮ್ಮ ಫ್ರೆಂಡ್ ಅವರ ಸರ್ಕಲಲ್ಲಿ ಏನೋ ಒಂದು ಈ ಸಿನಿಮಾ ಬಗ್ಗೆ ಚರ್ಚೆ ನಡೀತಿದೆ ಅಂತ ಅಂದರೆ ಪರವಾಗಿಲ್ಲ ಗುರು, ಅಲ್ಲಿವರೆಗೂ ರೀಚ್ ಆಗಿದ್ದೀವಲ್ಲ. ಸೊ ನಮಗೇನಂದರೆ ನಮ್ಮ ಸರ್ಕಲ್ ಬಿಟ್ಟು ಬೇರೆಯವ್ರ ಸರ್ಕಲ್ಲು, ಅವ್ರ ಸರ್ಕಲಿಂದ ಇನ್ನೊಂದು ಸರ್ಕಲ್ಲು ರೀಚ್ ಆಗ್ತಿರಬೇಕು. ಸೊ ಆವಾಗ ನಾವು ಮಾಡ್ತಿರೋ ಪ್ರಮೋಷನ್ಸ್ ರೀಚ್ ಆಗ್ತಿದೆ ಅಂತ ಅನ್ಸುತ್ತೆ. ನಿಮ್ಮ ಅಂದರೆ ಟೆಲಿವಿಷನ್ ಅಂದರೆ ಅದಕ್ಕೂ ದೊಡ್ಡ ಮಟ್ಟದ ಆಡಿಯನ್ಸ್ ಇರ್ತಾರೆ. ಯಾವಾಗ ಪ್ರಣತಿ ಸಿನಿಮಾ ಮಾಡ್ತಾಳೆ ಅಂತ ಗೊತ್ತಾದ ತಕ್ಷಣವೇ ಒಂದಷ್ಟು ಜನ ಹೇಳ್ತಿರ್ತಾರೆ ಯಾವ ಥರದ ಪಾತ್ರ ಇದು, ಹೇಗೆ ಕನೆಕ್ಟ್ ಆಗಿದೆ ಅಂತ. ಆ ಥರದ್ದೆಲ್ಲ ಹೇಗಾಗಿದೆ ಡಿಸ್ಕಷನ್? ಸರ್ ಇಲ್ಲ, ಸೀರಿಯಲ್ ಮಾಡ್ಬೇಕಾದ್ರೂ ಪ್ರಣತಿ, ಆ್ಯಕ್ಚುಲಿ ಸೀರಿಯಲಲ್ಲಿ ಪಾತ್ರದ ಹೆಸರು ಕೂಡ ಪ್ರಣತಿ. ಸೊ ಐ ರಿಸೀವ್ಡ್ ಅ ಲಾಟ್ ಆಫ್ ಲವ್ ಆಡಿಯನ್ಸಿಂದ. ಸೊ ಅದ್ರ ಮೂಲಕ ಸಿನಿಮಾಗೆ ಬಂದಿರೋದಲ್ವ, ಸೊ ಸಿನಿಮಾನಲ್ಲೂ ಅದೇ ಪ್ರೀತಿ ತೋರಿಸ್ತಾರೆ ಅಂತ ಭಾವಿಸ್ತಾ ಇದ್ದೀನಿ. ಖಂಡಿತವಾಗ್ಲೂ ಹೋಪ್ಸ್ ಇದೆ. ಆ್ಯಂಡ್ ಅಲ್ಲ, ನಿಮ್ಮ ಕಣ್ಣು ಒರಿಜಿನಲ್ ಲೆನ್ಸ್ ಹಾಕಿರೋದು ಸರ್. ಅದೇ ಆಗಲೇ ಹೌದು, ಇನ್ನೂ ಸ್ವಲ್ಪ ಎನ್ಹಾನ್ಸ್ ಮಾಡೋಣ ಅಂತ. ಒರಿಜಿನಲ್ ಕಣ್ಣೇ ಚೆನ್ನಾಗಿದೆ, ಒರಿಜಿನಲ್ ಬ್ರೌನ್ ಎಷ್ಟು ಚೆನ್ನಾಗಿದೆ. ಮೇಲಾಗಿ ನಿಮ್ಮ ಸರ್ಕಲ್ ತುಂಬ ದೊಡ್ಡದಿದೆ ಸಿನಿಮಾದಲ್ಲಿ. ಒಬ್ಬೊಬ್ರದೊಂದು ಅವತಾರಗಳು ಭಾರಿ ಅವತ್ತು ನೋಡಿದ್ವಿ. ಅಯ್ಯೋ, ಮುಂಚೆ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡಿ ಅಂತಂದ್ರೆ ಅವತ್ತಿನ ಆ್ಯಂಕರ್ ಹೇಳಿದರು. ಶ್ರೀ ಸುಮ್ಮನೆ ಕೂತ್ಕೊಂಡಿದ್ದ. ನಾನು ನೋಡಿದೆ, ಶ್ರೀಗೇನೋ ಸಿಗ್ನಲ್ ಮಾಡಿದರು. ಶ್ರೀ ವೆಂಟ್. ಇಟ್ಸ್ ಆಲ್ ಅಬೌಟ್ ರೆಸ್ಪೆಕ್ಟ್ ಆ್ಯಂಡ್ ಇಟ್ಸ್ ಆಲ್ ಅಬೌಟ್ ಎಮೋಷನ್, ಇಟ್ಸ್ ಆಲ್ ಅಬೌಟ್ ಫ್ರೆಂಡ್ಶಿಪ್. ಹೌದು ಸರ್. ಸ್ಟೇಜ್ ಮೇಲೆ ನಾನೊಂದು ಪಾರ್ಟ್ ಆಗಿರೋಣ ಅಂತಲ್ವಾ ಸರ್? ಇಲ್ಲಿ ಸಿನಿಮಾಗಿಂತ ದೊಡ್ಡವ್ರಿನ ಯಾರೂ ಇಲ್ಲ ಸರ್. ಅಲ್ಟಿಮೇಟ್ಲಿ ಅದು ಹಾಗೆ ಸರ್. ಅದು ಕಲೆ ಅನ್ನೋದು ಸರ್ ನಮಗೆ ಬೇಡ ಅಂತ ಕೂತಿದ್ರು, ಅದು ಏನಾದರೂ ಯಾವುದೇ ಪಾಯಿಂಟಲ್ಲಿ ನಾವು ಏನು ಮಾಡೋದಕ್ಕೂ ಕೂಡ ರೆಡಿ ಇರ್ತೀವಿ. ಸೊ ಅವರೆಲ್ಲ ಫ್ರೆಂಡ್ಸ್ ಪಾತ್ರಧಾರಿ ಎಲ್ಲ ಡ್ಯಾನ್ಸ್ ಮಾಡ್ತಿದ್ದಾರೆ ಅಂದಾಗ ನಾನು ಆ್ಯಕ್ಚುಲಿ ತುಂಬ ಹೋಗೋದಕ್ಕೆ ಆಸೆ ಇತ್ತು. ಬಟ್ ಯಾರು ಇನ್ನೂ ಕರೆದಿಲ್ವಲ್ಲ ಅಂತ ಅಂದ್ಕೊಂಡೆ. ಬಟ್ ಎಲ್ಲ ಕರೆದಿದ ತಕ್ಷಣ ಓಡೋದೆ ಸರ್. ನನಗೆ ಕರೆದಿಲ್ವಲ್ಲ ಅಂತ ಬೇಜಾರಾಯಿತು ಸರ್. ಬಿಕಾಸ್ ಡಾನ್ಸಿಂಗ್ ಅಂದರೆ ಯು ಶುಡ್ ನೆವರ್ ಮಿಸ್ ಎ ಚಾನ್ಸ್ ಅಂತಾರಲ್ಲ ಹಂಗೆ. ಬಟ್ ಫಸ್ಟ್ ಸಿನಿಮಾ ಅಂತಂದಾಗ ನಿಮಗೆ ಬೇರೆ ಥರದ ಒಂದು ಪ್ರತಿಯೊಬ್ಬ ಆರ್ಟಿಸ್ಟು ಆಗುತ್ತದೆ. ಶ್ರೀ ಇವನ್ ಫಸ್ಟ್ ಪ್ರಾಜೆಕ್ಟ್ ಮಾಡೋವಾಗಲೂ ಶ್ರೀ ಆಗಿರುತ್ತೆ. ಬಟ್ ಯಾವಾಗ ನಾವು ಪ್ರಾಜೆಕ್ಟ್ಗಳನ್ನ ಮೇಲಿಂದ ಮೇಲೆ ಮಾಡ್ತಾ ಹೋಗ್ತೀವೋ ಅವಾಗ ಒಂದು ಸಣ್ಣ ಮೆಚುರಿಟಿ ಬರುತ್ತೆ. ಆ ಮೆಚುರಿಟಿ ನನಗೆ ಶ್ರೀಯಲ್ಲಿ ಕಾಣಿಸ್ತಿದೆ, ಹಾನೆಸ್ಟ್ಲಿ ಸ್ಪೀಕಿಂಗ್. ಇನ್ನೊಂದು 2-3 ಸಿನಿಮಾ ಆದಮೇಲೆ ನಿಮ್ಗೆ ಕಾಣಿಸುತ್ತೆ. ಬಟ್ ಅದೇ ಪಾಯಿಂಟ್ ಹೇಳಿದೆ ಅವ್ರಿಗೆ ಅಲ್ವಾ? ನಾನು ಕೇಳ್ತಿದ್ದೆ, ಹಿಂಗೆ ನಾರ್ಮಲ್ ಆಗಿ ಚೆನ್ನಾಗಿ ಮಾತಾಡ್ತಿದ್ದೀನ ಇವಾಗ ಅಂತ. ಐ ವಾಸ್ ಆಸ್ಕಿಂಗ್, ಯು ವಾಸ್ ಟೆಲ್ಲಿಂಗ್ ವಿಲ್ ಗೆಟ್ ಯೂಸ್ ಟು ಇಟ್, ಅಭ್ಯಾಸ ಆಗುತ್ತೆ. ಇಲ್ಲ ಅಂದರೆ ಅದು ಪ್ರತಿ ಸ್ಟೆಪ್ಪು ಕೂಡ ನಮಗೆ ಒಂದು ಹೊಸ ಥರದ ಪಾಠ ಕಲಿಸುತ್ತೆ. ಮೇಲ ಶ್ರೀ ಕೂಡ ಅಂದರು, ಒಬ್ಬ ಹೀರೋ ಆಗಿ ನಾನು ಒಂದಷ್ಟು ಸಿನಿಮಾಗಳನ್ನ ಮಾಡಬೇಕಾಗಿತ್ತು ಸರ್, ಮಾಡಿದೆ. ಬಟ್ ಇನ್ನು ನೆಕ್ಸ್ಟ್ ಸಿನಿಮಾಗಳನ್ನ ಬೇರೆ ಥರ ಮಾಡ್ತೀನಿ. ಈ ಥರದ ಪರ್ಸ್ಪೆಕ್ಟಿವ್ ಬಂದಾಗ ವೈಯಕ್ತಿಕವಾಗಿ ಬೆಳವಣಿಗೆ ಕೂಡ ಹೆಲ್ಪ್ ಆಗುತ್ತೆ. ಮೇಲಾಗಿ ಜಸ್ಟ್ ಪಾಸು ಇಂಡಸ್ಟ್ರಿಯವ್ರು ತೊಗೊಂಡಂತಹ ರೀತಿಯಾಗಿದೆ. ಫಾರ್ ಎಕ್ಸಾಂಪಲ್, ನೀವು ಮೊನ್ನೆ ಪ್ರದೀಪ್ ಈಶ್ವರ್ ಅವ್ರು ಬಂದು ಅದೊಂದು ವಿಶ್ವೇಶ್ವರ ಭಟ್ ಬಂದಿರು, ಅವ್ರ ಮಾತುಗಳು ಕೂಡ ತುಂಬ ಜನ ಅದನ್ನು ಕೇಳ್ತಾರೆ.
ಅವ್ರು ಹೇಳಿದ ತಕ್ಷಣ ಸಿನಿಮಾ ನೋಡ್ಬೇಕಂತ ಆಸೆ ಪಡ್ತಾರೆ. ಈ ಎಲ್ಲ ಡೈಮೆನ್ಷನ್ಗಳು ಇಂಡಸ್ಟ್ರಿ ನಿಮ್ಮನ್ನು ನೋಡೋ ರೀತಿ ಹೇಗಾಗಿದೆ ಈಗ, ಸಿನಿಮಾ ಹೇಗಿದೆ ಅನ್ನೋ ಪಾಯಿಂಟ್ ಆಫ್ ವ್ಯೂ? ಸರ್ ಇದು ಇಂಡಸ್ಟ್ರೀಲಿ ನಮ್ಮ ಇಂಡಸ್ಟ್ರಿ ಅಷ್ಟೇ ಅಲ್ಲ ಸರ್, ಈಗ ಒಬ್ಬರು ಜಡ್ಜು ಸರ್, ಒಬ್ಬ ಜಡ್ಜು ಕೂಡ ಇದ್ರ ಬಗ್ಗೆ ಮಾತಾಡೋ ಥರ ಸಿನಿಮಾ ಇದೆ. ಯಾಕಂದರೆ ಅವರು ಕೂಡ ಒಂದಷ್ಟು ವ್ಯಾಲ್ಯೂಸ್ ಇಟ್ಕೊಂಡಿರ್ತಾರೆ ಲೈಫಲ್ಲಿ. ಇಲ್ಲ ಅಂದರೆ ಯಾರೊಬ್ಬರು ಪ್ರಿನ್ಸಿಪಲ್ ಆಗಲಿ, ಇಲ್ಲಾಂದರೆ ಬೇರೆ ಪ್ರೊಫೆಷನ್ ಸರ್, ನಮ್ಮ ಇಂಡಸ್ಟ್ರಿ ಬಿಟ್ಟು ಬೇರೆ ಪ್ರೊಫೆಷನ್ ಇರೋರು ಕೂಡ ಮಾತಾಡೋ ರೀತಿ. ಈಗ ಒಬ್ಬ ಪೊಲಿಟಿಷಿಯನ್ ಕೂಡ ಅಷ್ಟೊಂದು ನಮ್ಮ ಸಿನಿಮಾ ಬಗ್ಗೆ ಮಾತಾಡ್ತಾರೆ ಅಂದರೆ ಬಿಕಾಸ್ ಅದು ದ ಕೈಂಡ್ ಆಫ್ ಕನೆಕ್ಟಿವಿಟಿ ವಿ ಹ್ಯಾವ್ ವಿತ್ ಆಡಿಯನ್ಸ್. ಎಲ್ಲ ವರ್ಗದ ಜನರ ಜೊತೆನೂ ಆ ಕನೆಕ್ಷನ್ ಇದೆ, ಟೈಟ್ಲಿಂದ ಹಿಡಿದು. ಆ್ಯಂಡ್ ಇಂಟರ್ ಕನೆಕ್ಟ್ ವಿತ್ ಜಸ್ಟ್ ಪಾಸ್. Yes, because everybody ಅವರು connected. just pass student. Everybody can connect to this movie from the title. ಬರೀ ಕಾಂಟೆಂಟ್ ಅಷ್ಟೇ ಅಲ್ಲ. ಈಗ ಪ್ರದೀಪ್ ಈಶ್ವರ್ ಸರ್ ಅಷ್ಟೊಂದು ಮಾತಾಡ್ತಾರೆ ಅಂದರೆ ಈ ಸಿನಿಮಾ ಬಗ್ಗೆ, ಅಂದರೆ ಅವ್ರನ್ನ ಸಾಕಷ್ಟು ಸಾವಿರಾರು ಲಕ್ಷಾಂತರ ಜನ ಸ್ಟೂಡೆಂಟ್ಸ್ ನೋಡ್ಬಿಟ್ಟಿದ್ದಾರೆ. ಜಸ್ಟ್ ಪಾಸ್ ಆದವ್ರ ಮನಸ್ಥಿತಿ ಹೇಗಿರುತ್ತೆ ಗೊತ್ತಿರುತ್ತೆ, ಟಾಪರ್ ಬಂದವನ ಕಾನ್ಫಿಡೆನ್ಸ್ ಅವನ ಮನಸ್ಥಿತಿ ಹೇಗಿರುತ್ತೆ ಅಂತ ಗೊತ್ತಿರುತ್ತೆ. ಆಮೇಲೆ ಅದೇ ಈಗ ಕಾಲೇಜ್ಗೆಲ್ಲ ಹೋಗ್ತಿದ್ವಿ ಪ್ರಮೋಷನ್ ಮಾಡೋಕ್ಕೆ, ಅಲ್ಲಿ ಅವ್ರ ಸ್ಟೋರಿ ಹೇಳ್ತಾರೆ, ನಾನು ಯಾವಾಗ ಜಸ್ಟ್ ಪಾಸ್ ಆಗಿದೆ ಅನ್ನೋದು ಅವ್ರ ಕತೆ ಹೇಳ್ತಾರೆ. ಆಮೇಲೆ ಸ್ಟೂಡೆಂಟ್ಸ್ ಜೊತೆ ಇಂಟ್ರ್ಯಾಕ್ಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಆ್ಯಂಡ್ ಪ್ರತಿಯೊಬ್ಬರು ಸರ್, ಆ್ಯಂಡ್ ಇಂಥವ್ರನ್ನ ನೇಮ್ ಮಾಡಿ ಪ್ರತಿಯೊಬ್ಬರು ಇದೊಂದು ಐ ಥಿಂಕ್ ಯಾವುದೇ ಇಂಟರ್ವ್ಯೂಗೆ ಹೋದರೂ ಒಂದು ಗ್ರೂಪ್ ಡಿಸ್ಕಷನ್ಗೆ ಒಂದು ಟಾಪಿಕ್ ತೊಗೋತಾರೆ. ಈ ಟಾಪಿಕ್ ತೊಗೊಂಡ್ರೆ ಸರ್ ದಿನಗಟ್ಟಲೆ ಮಾತಾಡ್ಬೋದು ಅನ್ಸುತ್ತೆ ಈ ಟಾಪಿಕ್ ಬಗ್ಗೆ. ಮೇಲಾಗಿ ದೊಡ್ಡ ಮಟ್ಟದ ಇತಿಹಾಸ ಸಿಗುತ್ತೆ ನಿಮಗೆ. ಜಸ್ಟ್ ಪಾಸ್ ಅನ್ನೋವಂಥ ಒಂದು ವರ್ಡು, ಹೌದು ನೀವು ಹೇಳ್ದಂಗೆ ಗಂಟೆಗಟ್ಟಲೆ ಮಾತಾಡ್ಬೋದು. ಮೇಲೆ ದೊಡ್ಡ ದೊಡ್ಡ ಎಕ್ಸಾಂಪಲ್ಸ್ ಕೂಡ ಕೊಡ್ಬೋದು. ಹೌದು, ನಾನು ಎಕ್ಸಾಂಪಲ್ ಅವಾಗಲೇ ಕೊಟ್ಟೆ. ಐ ಥಿಂಕ್ ನಿಮ್ಮ ಕನ್ನಡ ಪಿಕ್ಚರ್ಸಲ್ಲಿ ಕೊಟ್ಟಿಲ್ಲ ಅನ್ಕೋತೀನಿ. ಮೈಸೂರಲ್ಲಿ MIT ಕಾಲೇಜ್ ಇದೆಯಲ್ಲ ಸರ್, ಅಲ್ಲಿ ನಾನು ಪ್ರಮೋಷನ್ ಮಾಡೋಕ್ಕೆ ಹೋದಾಗ ಅಲ್ಲಿನ ಕಾಲೇಜ್ ಪ್ರಿನ್ಸಿಪಲ್ ಸರ್ ಜಸ್ಟ್ ಪಾಸ್ ಅವರು. ನಾನು ಎಲ್ಲ ಸ್ಟೂಡೆಂಟ್ಸ್ ಕೂತಿದ್ರು, ಕೇಳಿದೆ ಇಲ್ಲಿ ಎಷ್ಟು ಜನ ಜಸ್ಟ್ ಪಾಸ್ ಸ್ಟೂಡೆಂಟ್ಸ್ ಇದ್ದೀರಾ ಅಂತ. ಒಬ್ಬರು ಅರ್ಧ ಕೈ ಎತ್ತೋರು, ಒಬ್ಬರು ಹಿಂಗೆ ಎತ್ಬಿಟ್ಟು ಸುಮ್ಮನೆ ಬಿಡೋರು, ಯಾರು ಸ್ವಲ್ಪ ಮುಜುಗರ ಪಡೋರು. ಕರೆಕ್ಟಾಗಿ ಸ್ಟ್ರೈಟಾಗಿ ಕೈ ಎತ್ತಿದ್ದು ಪ್ರಿನ್ಸಿಪಲ್ಲು, ನಾನು ಜಸ್ಟ್ ಪಾಸ್ ಸ್ಟೂಡೆಂಟ್ ಅಂತ. ಸೊ ಆ ಪ್ರಿನ್ಸಿಪಲ್ ಜಸ್ಟ್ ಪಾಸ್ ಸ್ಟೂಡೆಂಟ್ ಆಗಿದ್ದಾರೆ. ಬಟ್ ಅವರ ಕೆಳಗೆ ಓದಂತಹ ಸ್ಟೂಡೆಂಟ್ಸ್ ಎಲ್ಲ ಇವತ್ತು ಎಷ್ಟೋ ಕಂಪ್ನೀಲಿ ಕೆಲಸ ಮಾಡ್ತಿದ್ದಾರೆ, ಒಬ್ಬ ಜಸ್ಟ್ ಎಂಪ್ಲಾಯಿ ಆಗಿ. ಬಟ್ ಇವರು ಅದರ ಎಷ್ಟೋ ಡಿಸ್ಟಿಂಕ್ಷನ್ನು ಫಸ್ಟ್ ಕ್ಲಾಸ್ ಬರೋಕ್ಕೆ ಇವರು ಆ ಕಾಲೇಜ್ಗೆ ಪ್ರಿನ್ಸಿಪಲ್ ಆಗಿದ್ದಾರೆ. ಸೊ ಒಬ್ಬ ಜಸ್ಟ್ ಪಾಸ್ ಸ್ಟೂಡೆಂಟು ಎಷ್ಟೋ ಡಿಸ್ಟಿಂಕ್ಷನ್ ಮತ್ತು ಫಸ್ಟ್ ಕ್ಲಾಸ್ ಬಂದಿರೋರಿಗೆ ದಾರಿ ತೋರಿಸ್ತಿದ್ದಾರೆ. ಅಂದರೆ ಪವರ್ ಆಫ್ ಜಸ್ಟ್ ಪಾಸ್ ಸ್ಟೂಡೆಂಟ್ ಹೇಳ್ತಿದ್ದೀವಿ. ಆಮೇಲೆ ನಿಮಗೂ ಈ ಥರ ತುಂಬ ಆಗಿರ್ತದೆ ಪ್ರಣತಿ. ಅಂದರೆ ವಯಸ್ಸು ಬೇರೆ ಆಗಿರ್ಬೋದು, ಅಂದರೆ ನಾನು ಕಂಡಂತಹ ವ್ಯಕ್ತಿಗಳು ಬೇರೆ ಆಗಿರ್ತಾರೆ, ನಿಮಗೆ ಬೇರೆ ಆಗಿರ್ತಾರೆ. ಬಟ್ ನಿಮ್ಮ ಸರ್ಕಲಲ್ಲಿ ಐ ಆಮ್ ಡೂಯಿಂಗ್ ಜಸ್ಟ್ ಪಾಸ್ ಸಿನಿಮಾ ಅಂತಂದಾಗ ಆ ಟೈಟ್ಲಿಗೆ ಒಂದಷ್ಟು ಜನ ಕಮೆಂಟ್ ಮಾಡಿರ್ತಾರೆ ಅಥವಾ ಏನೋ ಒಂದು ರಿಯಾಕ್ಟ್ ಮಾಡಿರ್ತಾರೆ. ಏನೆಲ್ಲ ರಿಯಾಕ್ಷನ್ ಇತ್ತು? ಅಂದರೆ ಏನು ನೆಗೆಟಿವ್ ರಿಯಾಕ್ಷನ್ಸ್ ಅಂತೂ ಖಂಡಿತ ಇಲ್ಲ. ಒಂಥರ ವಿಭಿನ್ನತೆ ಇದೆ ಸರ್ ಟೈಟಲಲ್ಲೇ ಜಸ್ಟ್ ಪಾಸ್. ಏನೋ ಡಿಫ್ರೆಂಟ್ ಆಗಿದೆಯಲ್ಲ ಟೈಟಲ್ಲು, ಅದರಲ್ಲೇ ಅವರು ಸ್ಟೋರಿ ಹಿಂಗಿರುತ್ತಾ ಹಂಗಿರು. ನನ್ನ ಫ್ರೆಂಡ್ಸು ಕಾಲೇಜವ್ರು ಕೇಳಬೇಕಾ ಏನಿರುತ್ತೆ ಸ್ಟೋರಿ ಏನಿರುತ್ತೆ, ನಾನು ಹೇಳಲ್ಲ, ನೀವೆಲ್ಲರೂ ನೀವು ರಿಲೀಸ್ ಆದಾಗ ಮೂವಿಲೇ ನೋಡಬೇಕು ಅಂತ. ಬಟ್ ಎಷ್ಟೊಂದು ಜನಕ್ಕೆ ಕನೆಕ್ಟ್ ಆಗ್ತಿತ್ತು, ಯಾಕಂದರೆ ನನ್ನ ಫ್ರೆಂಡ್ಸ್ ಇದ್ದಾರಲ್ಲ, ಎಷ್ಟೊಂದು ಜನ ಫೇಲ್ ಆಗಿರೋ ಸ್ಟೂಡೆಂಟ್ಸ್ ಇದ್ದಾರೆ ಸರ್. ಪರ್ಸ್ನಲಿ ನಾವು ಕೆಲವ್ರು ಹೆಂಗಂದರೆ ಎಕ್ಸಾಮ್ ಬರುತ್ತೆ, ಹಿಂದಿನಿಂದ ಓದ್ತಾರೆ, ಮಾರ್ಕ್ಸ್ಗೋಸ್ಕರ ಜಸ್ಟ್ ಬರೆದ್ಬಿಟ್ಟು ಬರ್ತಾರೆ, ಆಮೇಲೆ ಮರ್ತೋಗ್ತಾರೆ. ಅದ್ರಲ್ಲಿ ನಾನು ಒನ್ ಆಫ್ ದ ಸ್ಟೂಡೆಂಟು. ನಂಗೆ ಮಾರ್ಕ್ಸ್ ಬರಬೇಕು, ತೀರಾ ಕಮ್ಮಿ ಬರಬಾರ್ದು, ಮನೇಲಿ ಇರುತ್ತಲ್ಲ ಪ್ರೆಷರ್ ಹಾಗೆ. ಬಟ್ ನನ್ನ ಫ್ರೆಂಡ್ಸ್ ಸರ್ಕಲು ಎಷ್ಟೊಂದು ಜನ ಫೇಲ್ ಆಗಿರೋ ಸ್ಟೂಡೆಂಟ್ಸ್ ಇದ್ದಾರೆ. ಬಟ್ ಅವ್ರಿಗೆ ನನಗಿಂತ ತುಂಬ ನಾಲೆಜ್ ಇರುತ್ತೆ, ಕೋಡಿಂಗಲ್ಲಿ ಆಗಿರ್ಬೋದು, ಏನತ್ರಲ್ಲಾದರೂ ಆಗಿರ್ಬೋದು. ಸೊ ದೇ ಕುಡ್ ಕನೆಕ್ಟ್ ಸರ್. ಜಸ್ಟ್ ಪಾಸ್ ಆದ್ರೂ ಇಲ್ಲ, ಏನೋ ಒಂದು ಒಳ್ಳೆ ಕಾಂಟೆಂಟ್ ಇದೆ, ಅಚೀವ್ ಮಾಡ್ತಾರೆ ಜಸ್ಟ್ ಪಾಸ್ ಆಗಿದ್ರು ಅಂತ ಸ್ಟೂಡೆಂಟ್ಸಿಗೆ ಬೇಗ ಕನೆಕ್ಟ್ ಆಯ್ತದು. ಇನ್ಮೇಲಾಗಿ ನನಗೆ ರಘು ಸರ್ ಹೇಳ್ತಾ ಇದ್ರು, ಒಂದು ಕಮರ್ಷಿಯಲ್ ಸಿನಿಮಾನ ಎಲ್ಲ ಆ್ಯಂಗಲ್ಗಳಲ್ಲಿ ಫುಲ್ಫಿಲ್ ಮಾಡ್ತಾ ಒಂದು ಮೆಸೇಜ್ ಕೊಡ್ತೀನಿ ನಾನು ಎಂಡಲ್ಲಿ ಅಂತಂದರು. ಈ ಮೆಸೇಜ್ ಕೊಡ್ತೀನಿ ಅನ್ನೋದೇ ಒಂಥರ ಮಜಾ. ಫಾರ್ ಎಕ್ಸಾಂಪಲ್ ಸಿನಿಮಾದ ಓಪನಿಂಗ್ ಗ್ರಾಫಿಂದ ಹಿಡ್ಕೊಂಡು ಇಂಟ್ರೋವಲ್ಲು ಕ್ಲೈಮ್ಯಾಕ್ಸ್ವರೆಗೂ ಒಂದೊಂದಷ್ಟು ಹೋಗ್ತಿರ್ತವೆ. ಬಟ್ ಕಮರ್ಷಿಯಲಿ ಹೇಳ್ತಾನೆ ಸೊಸೈಟಿನ ತಿದ್ದುವಂಥ ಪ್ರಯತ್ನ ಮಾಡೋವಂಥದ್ದು. ಹೌದು, ಏನು ಗೊತ್ತಾ ಸರ್, ಬರೀ ಮೆಸೇಜ್ ಹೇಳಕ್ಕೆ ಹೊರಟಾಗ ಅದೇನೋ ಗೊತ್ತಿಲ್ಲ, ಅದನ್ನು ಅವಾರ್ಡ್ ಮೂವಿ ಅಂತ ಕ್ಯಾಟಗರೈಸ್ ಮಾಡಿಬಿಡ್ತಾರೆ. ಏನೋ ಒಂದು ತುಂಬ ಇಂಟೆನ್ಸ್ ಆಗಿ ಹೇಳಕ್ಕೆ ಹೊರಟಿದ್ದೀವಿ ಅಂದಾಗ. ಸೊ ಏನೇ ಹೇಳಕ್ಕೆ ಕೊಟ್ಟರು ಅಂದರೆ ಅವ್ರಿಗೆ ಇಷ್ಟ ಆಗೋ ರೀತಿಯಲ್ಲಿ ಹೇಳಬೇಕು ಸರ್. ನಮ್ಗೆ ಇಷ್ಟ ಆಗೋ ರೀತಿಯಲ್ಲ, ಅದು ಜನರಿಗೆ ಇಷ್ಟ ಆಗೋ ರೀತಿಯಲ್ಲಿ ಹೇಳಿದ್ರೆ ಅದನ್ನು ಅವರು ರಿಸೀವ್ ಮಾಡ್ಕೋತಾರೆ. ಆಮೇಲೆ ಈಗ ಅದು ಹೇಗೆ ಅಂದರೆ ಸರ್, ಅವರು ಒಂಥರ ನನಗೆ ಗೊತ್ತಿಲ್ಲ, ಪ್ರಾಬಲಿ ನನಗೆ ಇವಾಗ ಆ ಥರ ಫ್ಲ್ಯಾಶ್ ಆಗ್ತದೆ, ಜನರು ಒಂಥರ ಮಗು ಇದ್ದಂಗೆ ಅನಿಸುತ್ತೆ. ನಾವು ಅವ್ರಿಗೇನು ಇದೇ ಹೇಳಬೇಕು, ಇದನ್ನು ಕೇಳಿ ಇದನ್ನು ನಂಬಿ ಅಂತ ಫೋರ್ಸ್ ಮಾಡಿ ಹೇಳೋಕ್ಕಾಗಲ್ಲ. ಮಕ್ಕಳು ಹೇಗೆ ಮುದ್ದು ಮಾಡಿ ಆಟ ಆಡಿಸ್ಕೊಂಡು ಹೇಳಬೇಕು, ಆ ರೀತಿಲಿ ಆಟ ಆಡಿಸ್ಕೊಂಡು ಪ್ರೀತಿಯಿಂದ ಎಂಟರ್ಟೈನ್ಮೆಂಟ್ ಕೊಟ್ಟು ಹೇಳಬೇಕು ಅವ್ರಿಗೆ. ತುಂಬ ಚೆನ್ನಾಗಿದೆ. ಆ್ಯಂಡ್ ಇನ್ನೊಂದು ಆ್ಯಡ್ ಆನ್ ಅಂದರೆ ಆಡಿಯನ್ಸಿಗೆ ತುಂಬ ಚೆನ್ನಾಗಿ ಗೊತ್ತಾಗಿರುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಮ ಸಿನಿಮಾ ಓಪನಿಂಗ್ ಗೊತ್ತಾಗುತ್ತೆ ಈ ಕಂಟೆಂಟ್ ಹಿಂಗೆ ಕ್ಯಾರಿ ಆಗುತ್ತೆ ಅಂತ. ಬಟ್ ಆಡಿಯನ್ಸನ್ನು ಕೂಡಿಸೋದು ಕೂಡ ಒಂದು ದೊಡ್ಡ ಚಾಲೆಂಜೇ. ಆ ಎಲ್ಲ ಚಾಲೆಂಜಸ್ಗಳು ನಾನು ತುಂಬ ಅದನ್ನು ಸಮರ್ಥವಾಗಿ ಸ್ವೀಕರಿಸಿದ್ದೀನಿ ಅಂತ ಡೈರೆಕ್ಟರ್ ಹೇಳ್ತಾರೆ, ಕತೆ ಪಾಯಿಂಟ್ ಆಫ್ ವ್ಯೂ. ಸರ್ ಈಗ ನೋಡಿ, ಈಗ 1 hourಗೆ
ಒಂದು 20 ನೋಟಿಫಿಕೇಷನ್ನು ಮಿನಿಮಮ್ ಹೇಳ್ತಿರೋದು, ಇಲ್ಲ ಅಂದರೆ ಒಂದು 8ರಿಂದ 10 ಮಿಸ್ಡ್ ಕಾಲು ಬರ್ಬೋದು. ಈಗ ನಾವು ಮೂವಿ ನೋಡ್ತಿದ್ದೀವಿ ಅಂದಾಗ ಅದನ್ನೆಲ್ಲ ತಡೆದು ಅದನ್ನೆಲ್ಲ ಅವಾಯ್ಡ್ ಮಾಡಿ ನಮ್ಮನ್ನೇ ನೋಡ್ತಿದ್ದಾರೆ ಅಂತಂದರೆ ಎಷ್ಟು ಸ್ಟ್ರಾಂಗ್ ಇರಬೇಕು ಸರ್ ನಾವು ಹೇಳಕ್ಕೆ ಹೊರಟಿರೋದು. ಮಾತು, ಮ್ಯೂಸಿಕ್ಕು, ಬ್ಯಾಕ್ಗ್ರೌಂಡ್ ಸ್ಕೋರು, ಕ್ಯಾಮ್ರಾ ವರ್ಕು ಎಲ್ಲವೇ ಸ್ಟ್ರಾಂಗ್ ಇರಬೇಕು. ಸೊ ಅದು ಚಾಲೆಂಜು. ಫೋನ್ ಮುಟ್ಬಾರ್ದು ಅಷ್ಟೇ ಅವರು. ಇದನ್ನು ರೀಸೆಂಟಾಗಿ ನನಗಾಗಿದ್ದು, ನಿಮಗೂ ಬಹುಶಃ ಆಗಿರ್ಬೋದು, ಕಾಟೇರದಲ್ಲಿ ಆಯ್ತು ನನಗಿದು. ಸರಿ, ಇಫ್ ಐ ಆಮ್ ನಾಟ್ ರಾಂಗ್, ನಾನು ಭಾಳ ಆನೆಸ್ಟ್ ಆಗಿ ಹೇಳ್ತಿರೋದು. ಒಂದು ಕಡೆನೂ ನನಗೂ ಸುಮಾರು ಫೋನ್ ಬಂತು ಆ್ಯಸ್ ಶಿ ಟೋಲ್ಡ್, ಬಟ್ ನಾ ಫೋನ್ ಎತ್ತಲಿಲ್ಲ. ತುಂಬ ಇಂಟೆನ್ಸಾಗಿ ಸಿನಿಮಾ ನೋಡಿದೆ ನಾನು. ಈ ಥರದ್ದು ವಿಷಯಗಳು ಹೇಗೆ ವರ್ಕ್ ಆಗುತ್ತೆ ಈ ಸಿನಿಮಾ ಮೇಲೆ ಅಥವಾ ಆಡಿಯನ್ಸ್ ಮೇಲೆ ಅಂತ ಸಸ್ಟೈನ್ ಆಗಿ ಸಿನಿಮಾ ನೋಡೋಂಥದ್ದು. ಎಕ್ಸಾಕ್ಟ್ಲಿ ಅದೇ ಹೇಳಿದ್ನಲ್ಲ ಸರ್. ಈಗ ನಮಗೆ ಅವ್ರಲ್ಲಿ ಸರ್ ಅವ್ರದ್ದು ಪರ್ಸನಲ್ ಲೈಫ್ ಎಷ್ಟೊಂದಿರುತ್ತೆ, ಕೆಲಸಗಳಿರುತ್ತೆ. ಯಾರು ಕೆಲಸದವ್ರು ಯಾರಿಗೋ ಒಬ್ಬರಿಗೆ ಓನರ್ಗೆ ಅಥವಾ ಕಾಲೇಜಲ್ಲೋ ಯಾರಿಗೋ ಹೇಳ್ಬಿಟ್ಟು ಬಂಕ್ ಹೊಡೆದೋ ಏನೋ ಟೈಮ್ ಮಾಡ್ಕೊಂಡು ಬಂದಿರ್ತಾರೆ ಸರ್. ಈಗ ನಾವೇ ನಮ್ಮ ಮನೆಯವ್ರಿಗೇ ನಾವು ಕಂಟಿನ್ಯೂಸ್ ಆಗಿ 2 ಅವರ್ ಇಲ್ಲ 2.5 ಅವರ್ 3 ಅವರ್ ಒಂದೇ ಕಡೆ ಕೂತ್ಕೊಂಡು ಮಾತಾಡ್ಬಿಡ್ತೀವ? ಇಲ್ಲ, ಫೋನಲ್ಲಿ ಮಾತಾಡ್ತೀವಿ, ಇನ್ನೆಲ್ಲೋ ಆಚೆ ಕಡೆ ಹೋಗಿ ಬಂದು ಮಾತಾಡ್ತೀವಿ. ಕಂಟಿನ್ಯೂಸ್ ಆಗಿ 3 ಅವರ್ ಯಾರ ಜೊತೆ ಮಾತಾಡೋಕ್ಕಾಗತ್ತೆ ಹೇಳಿ? ಏನಾದರೂ ಮೀಟಿಂಗ್ ಇತ್ತು, ನಮ್ಮ ಕೆಲಸದ ವಿಚಾರ ಇದ್ದರೆ ಮಾತ್ರ ಕಂಟಿನ್ಯೂಸ್ ಆಗಿ. ಹೌದಾ? ಇಲ್ಲ, ನಾನು ಕತೆ ಕೇಳಬೇಕಾದ್ರೆ 3 ಅವರ್ ಅಲ್ಲ 5 ಅವರ್ ಕೂತ್ಕೊಂಡು ಕೇಳ್ತೀನಿ. ನಾವು ಯಾರೂ ಅಷ್ಟು ಟೈಮ್ ಕೊಡೋಲ್ಲ ಸರ್ ಯಾರಿಗೂ. ಟೈಮ್ ಅಷ್ಟು ಮೋಸ್ಟ್ ಎಕ್ಸ್ಪೆನ್ಸಿವ್ ಥಿಂಗ್ ಇಡೀ ಜಗತ್ತಲ್ಲಿ ಯಾವುದೂ ಇಲ್ಲ. ಆ ಎಕ್ಸ್ಪೆನ್ಸಿವ್ ಗಿಫ್ಟ್ ನಮಗೆ ಕೊಡ್ತಿದ್ದಾರೆ ಅಂದಾಗ ನಾವು ವಿ ಶುಡ್ ಬಿ ವೆರಿ ರೆಸ್ಪಾನ್ಸಿಬಲ್. ಆ್ಯಂಡ್ ನಾನು ಸುಮ್ಮನೆ ಒಂದು ಸಣ್ಣ ಡೈವರ್ಷನ್ ತೊಗೊಳ್ತೀನಿ ಅದರಲ್ಲಿ. ಜಸ್ಟ್ ಪಾಸ್ ಸಿನಿಮಾ ರಿಲೀಸ್ ಆಗುತ್ತೆ ಫೆಬ್ರವರಿ 9ಕ್ಕೆ. ಸಿನಿಮಾನ ಕನ್ನಡದ ಒಂದಷ್ಟು ಸೂಪರ್ ಸ್ಟಾರ್ ನೋಡ್ತಾರೆ. ಇದನ್ನು ತುಂಬ ಪ್ರೌಡಾಗಿ ಫೀಲ್ ಮಾಡ್ಕೊಳ್ಳಿ. ಸುದೀಪ್ ಸರ್ ಈ ಸಿನಿಮಾನ ನೋಡ್ತಾರೆ. ನೋಡಿ ತುಂಬ ಚೆನ್ನಾಗಿ ಮಾಡಿದ್ದೀರ ಶ್ರೀ, ಪ್ರಣತಿ, ಆಲ್ ದ ವೆರಿ ಬೆಸ್ಟ್ ಅಂತಾರೆ. ಆ ಥರದ ಒಂದು ಪ್ರೀತಿ ಮಾತುಗಳು ಬಂದಾಗ ನಿಮ್ಮಲ್ಲಿ ಫೀಲ್ ಆಗುವಂಥ ವಿಷಯಗಳೇನು ಅಂದರೆ, ನಾನು ಇದನ್ನು ಸರ್ ನೋಡಲಿ ಅಂತ ಬಯಸ್ತೀನಿ, ಹಾನೆಸ್ಟಾಗಿ ಬಯಸ್ತೀನಿ. ಅದು ನೋಡೋದೇ ಇರೋದು ಪಾಪ ಅವ್ರ ಸಮಯದ ಮೇಲೆ ಡಿಪೆಂಡ್ ಆಗುತ್ತೆ. ಅವ್ರು ನಿಮ್ಗೆ ವಿಶ್ ಮಾಡಿದರು, ಆ ವಿಶ್ಗೆ ನೀವೇನು ರಿಯಾಕ್ಟ್ ಮಾಡ್ತೀರಿ ಸರ್? ಅದನ್ನು ಇಮ್ಯಾಜಿನ್ ಮಾಡ್ಕೊಂಡೆ ನಾನು ಫೀಲಲ್ಲಿದ್ದೀನಿ. ಒಂದು 2 ನಿಮಿಷ ತಳಿ ಸರ್. ಪ್ರಣತಿ ಸರ್, ಅದು ಕೇಳೋದಕ್ಕೇ ಎಷ್ಟು ಖುಷಿ ಕೊಡ್ತಿದೆ ಗೊತ್ತಾ, ಸೀರಿಯಸ್ಲಿ. ಆ ಥರ ಒಂದು ಮೂಮೆಂಟ್ ಏನಾರು ಆಗಿಬಿಟ್ರೆ ನಂದಂತೂ ಫ್ಯಾನ್ ಗರ್ಲ್ ಮೂಮೆಂಟ್ ಸರ್ ಅದು. ಐ ಡೋಂಟ್ ನೋ, ಐ ವಿಲ್ ಕ್ರೈ ಅನಿಸುತ್ತೆ ನನಗೆ ಅಷ್ಟು. ಅವ್ರು 2 ನಿಮಿಷ ಯಾಕೆ ಟೈಮ್ ತೊಗೊಂಡ್ರು ಗೊತ್ತಾ? ಅವರು ಅಂದರೆ ನನ್ನ ಜರ್ನಿಲಿ ಎಲ್ಲ ಥರದ ವಿಷಯಗಳನ್ನು ನಾನು ಫೀಲ್ ಮಾಡೀನಿ ಅನ್ನೋ ಫೀಲ್ ಬಂತು ಅವ್ರಿಗೆ. ಎಕ್ಸಾಕ್ಟ್. ಹೌದು. ಆಮೇಲೆ ದರ್ಶನ್ ಸರ್ನ ಮತ್ತೆ ನೆನಪಿಸ್ಕೊಂಡೆ. ಅವತ್ತು ಅವ್ರು ನನ್ನ ಬಗ್ಗೆ ಹೆಸರಿಡಿದು ನನ್ನ ಬಗ್ಗೆ ಅಷ್ಟು ನೀಟಾಗಿ ಹೇಳಿದಾಗ ಪ್ರೆಸ್ ಅವ್ರ ಮುಂದೆ ಎಲ್ಲ, ಅದೇ ಅಷ್ಟು ಖುಷಿ ಕೊಡ್ತು. ನಾನು ಏನೂ ಮಾಡಿರಲಿಲ್ಲ. ಇವಾಗ ಅಟ್ಲೀಸ್ಟ್ ನೀವು ಹೇಳೋಕ್ಕೆ ಒಂದು 3 ಸಿನಿಮಾ ಇದೆ, ಅವಾಗ ಏನೂ ಮಾಡಿಲ್ಲ ನಾನು. ನನ್ನ ಬಗ್ಗೆ ಅಷ್ಟು ಚೆನ್ನಾಗಿ ಮಾತಾಡಿದ್ರು. ಇನ್ನು ಇವಾಗ ದೊಡ್ಡ ಸ್ಟಾರು, ನಮ್ಮ ಹೀರೋಗಳು ನನ್ನ ಬಗ್ಗೆ ಏನಾದರೂ ಹೇಳಿದಾಗ ನಮಗೊಂದು ಆ ಥರ ಒಂದು ಹೆಮ್ಮೆ ಫೀಲು. ಇಲ್ಲ ಗುರು, ಕರೆಕ್ಟಾಗಿರೋ ದಾರಿಲಿ ಹೋಗ್ತಿದ್ದೀನಿ ಅಲ್ವಾ? ಯಾಕಂದರೆ ಮನೆಯವ್ರು ಯಾವಾಗಲೂ ಭಯ ಇರುತ್ತೆ ಸರ್ ಅವ್ರಿಗೆ, ಇಂಡಸ್ಟ್ರಿಗೆ ಹೋಗ್ತಿದ್ದೀನಿ ಅಂದರೆ ತಪ್ಪು ದಾರಿ ಹಿಡಿದ್ಬಿಡ್ತಾನೆ ಅಂತ. ಅದು ಎಲ್ಲರಿಗೂ ಇರುತ್ತೆ ಅದು. ಇಂಥವ್ರು ದೊಡ್ಡವರು ನಮಗೇನಾದರೂ ಒಳ್ಳೆ ಮಾತು ಹೇಳಿದಾಗ ಒಂದು ಟ್ವೀಟ್ ಹಾಕಿದ್ರು ಕೂಡ ಅವಾಗ ನಮ್ಮ ಅಪ್ಪ ಅಮ್ಮಂಗೆ ಅಥವಾ ನಮ್ಮ ಫ್ರೆಂಡ್ಸ್ಗಾಗಲಿ ಹೆಮ್ಮೆಯಿಂದ ತೋರಿಸ್ಕೋಬೋದು. ನೋಡೋ ಮಗನೇ ಹೆಂಗೆ ಸರಿಯಾದ ದಾರಲ್ಲಿ ಹೋಗ್ತಿದ್ದೀನೋ ಇಲ್ವೋ ಅಂತ ಹೇಳ್ಬೋದು. ಸೊ ಇವೆಲ್ಲ ಓಕೆ. ಅಣ್ಣ ಅವರು ನಿಮ್ಮ ಸಿನಿಮಾನ ವಿಶ್ ಮಾಡ್ತಾರೆ, ಹೊಗಳ್ತಾರೆ ಅಂದ್ಕೊಳ್ಳಿ. ನಿಮ್ಮಲ್ಲಿ ಏನು ವೈಬ್ರೇಟ್ ಆಗುತ್ತೆ? ಇದನ್ನು ತುಂಬ ನಾನು ಅಂದರೆ ಗೌರವಯುತವಾಗಿ ದೊಡ್ಡವ್ರನ್ನ ನೆನೆಸ್ಕೋತಾರ ಉದ್ದೇಶ ನಿಮ್ಗೊಂದು ಒಳ್ಳೆ ಫೀಲ್ ಬರಲಿ ಅಂತ. ಅಣ್ಣವ್ರು ನಿಮ್ಮ ಸಿನಿಮಾನ ಹೊಗಳ್ತಾರೆ ಸರ್, ಚೆನ್ನಾಗಿ ಮಾಡಿದಿರಿ ಕಂದಮ್ಮ ಅಂತಂತಾರೆ. ಐ ಥಿಂಕ್ ನಾನು ನನ್ನ ಲೈಫಿನ ಗೋಲ್ ರೀಚ್ ಆದೆ ಅಂತ ಅನ್ಕೋತೀನಿ ಸರ್. ಅದಾಗ್ಬಿಟ್ರೆ ಸ್ಟ್ಯಾಂಡರ್ಡ್ ಪಾಯಿಂಟ್. ವೈ ಸರ್? ಆ್ಯಕ್ಟ್ ಮಾಡ್ತಿದ್ದೀನಿ, ನಿಮ್ಮ ಮುಂದೆ ಕೂತ್ಕೊಂಡು ಮಾಧ್ಯಮದವ್ರ ಜೊತೆ ಮಾತಾಡ್ತಿದ್ದೀನಿ, ಇವೆಲ್ಲವೂ ಮಾಡ್ತಿದ್ದೀನಿ ಅಂದರೆ ಹಿ ಈಸ್ ದ ಮೇನ್ ರೀಸನ್. ಸೊ ನನಗೆ ಫೀಲ್ ಆಯ್ತು. ಎಕ್ಸಾಕ್ಟ್. ಹಿ ಈಸ್ ದ ಓನ್ಲಿ ರೀಸನ್. ಪ್ರಾಬಬಲಿ ಅಣ್ಣವರಂತಹ ಒಬ್ಬರು ದೇವರು ನಮ್ಮ ಭೂಮಿ ಮೇಲೆ ಇರಲಿಲ್ಲ ಅಂದಿದ್ರೆ ನಾನು ದೇವ್ರನ್ನ ಆ್ಯಕ್ಟರ್ ಆಗ್ತಿರ್ಲಿಲ್ಲ. ಅವರಲ್ಲಿ ಬರೀ ನಟನೆ ನೋಡಿ ನಾನು ಆ್ಯಕ್ಟರ್ ಆಗಬೇಕು ಅಂತ ಅಂದ್ಕೊಂಡಿದ್ದಲ್ಲ ಸರ್. ಅವ್ರ ನಟನೆ ಬಗ್ಗೆ ಮಾತಾಡೋ ಶಕ್ತಿ, ಯೋಗ್ಯತೆ ಏನೂ ಇಲ್ಲ ನನ್ನಲ್ಲಿ. ಅವರಲ್ಲಿ ಇಷ್ಟಪಟ್ಟಿದ್ದು ಅವರ ವ್ಯಕ್ತಿತ್ವ, ಅವರ ಪ್ರಿನ್ಸಿಪಲ್ಸ್, ಸಿದ್ಧಾಂತಗಳು, ಅವರು ಪ್ರಪಂಚನ ನೋಡೋ ರೀತಿ. ಇದನ್ನು ನೋಡಿ ನಾನು ಅವ್ರೇನು ಮಾಡ್ತಿದ್ದಾರೆ, ಅವ್ರ ಆ್ಯಕ್ಟಿಂಗ್ ಅಲ್ವಾ, ಈ ವ್ಯಕ್ತಿ ಏನು ಮಾಡ್ತಾರೋ ನಾನು ಲೈಫಲ್ಲಿ ಅದನ್ನೇ ಮಾಡಬೇಕು ಅಂತ ಅಂದ್ಕೊಂಡಿದ್ದು ನಾನು. ಇಟ್ಸ್ ವೆರಿ ಎಮೋಷ್ನಲ್. ಐ ಥಿಂಕ್ ಆರ್ ಗೆಟಿಂಗ್ ಎಮೋಷನ್. ಬಿಕಾಸ್ ಅಣ್ಣ ಅವರು ಅಂತ ನೋಡಿ ಅಂದರೆ ನಾನು ಯಾಕೆ ಅವರು ದೊಡ್ಡವ್ರ ಪದ ಯಾಕೆ ಬಳಸ್ತೀನಿ ಅಂದರೆ, ಅವರೆಲ್ಲ ಇದ್ದಿದ್ರೆ ಭಾಳಷ್ಟು ಜನ ಹೊಸಬರಿಗೆ ಅವ್ರು ಹೇಳೋರು ತುಂಬ ಚೆನ್ನಾಗಿ ಮಾಡ್ತೀರಾ ನೀವು ಅಂತ. ಪ್ರಣತಿ, ನಿಮಗೆ ರಾಜ್ಕುಮಾರ್ ಸರ್ ಅಂತ ತಕ್ಷಣ ಸರ್ ಅವ್ರ ಬಗ್ಗೆ ಮಾತಾಡೋದಕ್ಕೆ ತುಂಬ ಚಿಕ್ಕವಳು ಅನಿಸ್ತೀನಿ. ಏನಾದ್ರು ತಪ್ಪಿದರೆ ಸೀರಿಯಸ್ಲಿ ಕ್ಷಮೆ ಇರಲಿ ಸರ್. ಅವ್ರ ಬಗ್ಗೆ
ಅಂದರೆ ಅವ್ರ ಪ್ರಿನ್ಸಿಪಲ್ಸ್ ಇದೆ ಅಲ್ವಾ ಸರ್, ಪ್ರತಿಯೊಬ್ಬರು ಕಲಾವಿದರು ಕಲಿಬೇಕು ಸರ್. ಈಗಲೂ ನಮ್ಮ ತಾತ ಹೇಳ್ತಾರೆ, ಅಂದರೆ ನಾನು ಮೂವಿ ಮಾಡ್ತಿದ್ದೀನಲ್ವ, ಸೊ ನಮ್ಮ ತಾತ ಹೇಳ್ತಾರೆ ಅವ್ರನ್ನ ನೋಡಿ ಕಲಿಬೇಕು ನೀನು ಜೀವನದಲ್ಲಿ ಹೆಂಗೆ ಬಾಳಬೇಕು ಅಂತ. ಸೊ ಐ ಥಿಂಕ್ ನೋ ವರ್ಡ್ಸ್ ಸರ್ ಅವ್ರ ಬಗ್ಗೆ ಮಾತಾಡೋದಕ್ಕೆ.